ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಮಹತ್ವದ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಇನ್ನೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇದೆ. ಯಾವ ರೀತಿಯಾಗಿ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ, ಬೇರೆ ಬೇರೆ ದೇಶಗಳ ಸಪೋರ್ಟ್ ಕೂಡ ಈಗ ಸಿಗ್ತಾ ಇರುವಂತದ್ದು ಭಾರತಕ್ಕೆ. ಎನಿ ಮೂಮೆಂಟ್ ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಭಾರತಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ, ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಕೂಡ ಘೋಷಣೆ, ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ನೀಡಲಾಗಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆಯನ್ನು ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿ ಇರುವಂತೆ ಈಗ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ನೋಡಿ, ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ತುರ್ತು ಸೇವೆ ಅಗತ್ಯವಾಗಿರುತ್ತೆ. ಯುದ್ಧ ಆದಂತಹ ಸಂದರ್ಭದಲ್ಲಿರ್ಬೋದು, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಅಥವಾ ಏನ್ ಬೇಕಾದ್ರೂ ಆಗಬಹುದು. ಪಾಕಿಸ್ತಾನದವೇ ಏನಾದ್ರೂ ತಲೆಕೆಟ್ಟು ಏನಾದ್ರೂ ಬಾಂಬ್ ಗಿಮ್ ಹಾಕ್ಬಿಟ್ರೆ, ಇನ್ನೇನಾದ್ರೂ ಆದ್ರೆ ಗಡಿ ಪ್ರದೇಶದಲ್ಲಿ ಅಲ್ಲೇನಾದ್ರೂ ಸಮಸ್ಯೆ ಆದ್ರೂ ಆಗ್ಬೋದು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಭಾರತದ ಸೇನಾಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಮಯದಲ್ಲೂ ಕೂಡ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ ಕೇಸ್ ಪೂರ್ಣ ಪ್ರಮಾಣದ ಯುದ್ಧ ಆದಂತ ಸಂದರ್ಭದಲ್ಲಿ, ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಗಾಯಾಳುಗಳಿಗಿರ್ಬೋದು, ಮತ್ತೊಂದು ಮಗದೊಂದು, ಎಲ್ಲದಕ್ಕೂ ಕೂಡ ಹಾಸ್ಪಿಟಲ್ ಮೇಯ್ನು. ಸೊ ಈ ಹಿನ್ನೆಲೆಯಲ್ಲಿ ಬ್ಲಡ್ ಇರಬಹುದು, ಕೆಲವು ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆದಂತಹ ಸಂದರ್ಭದಲ್ಲಿ ವಿಪರೀತ ಬ್ಲಡ್ ಹೋಗಿರುತ್ತೆ, ಬ್ಲಡ್ ಅನ್ನ ಕೊಡುವಂತೆ ಇರಬಹುದು. ಆ ಬಗ್ಗೆಯೂ ಕೂಡ ಈಗ ಜಿಎಂಎಫ್ ಸೂಚನೆಯನ್ನು ಕೊಡಲಾಗಿದೆ. ಈ ಬಗ್ಗೆ ನನ್ನ ಕಲೀಗ್ ಪೆಹಲಗಾಂವ್ನಿಂದನೇ, ಸ್ಪಾಟ್ ಇಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ಶಿರ್ಯಾರ್. ರಂಜಿತ್, ಸದ್ಯ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ? ಯಾವ ರೀತಿಯಾಗಿ ಈಗ ಮಿಲಿಟರಿ ಅವರು ಕಾರ್ಯಸನ್ನದ್ಧರಾಗಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ನಿಕೇಶ್ ಕೊಟ್ಟಾರೆ, ಗುಡ್ ಮಾರ್ನಿಂಗ್. ನೋಡಿ, ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿರೋದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸೇನಾ ವಾಹನಗಳು, ಸೇನಾ ಬಂಕರ್ಗಳು ನಿಂತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪೆಹಲಗಾಂವ್ ಸೇರಿದಂತೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಕುಪ್ವಾರ ಗಡಿಯಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರುವಂತ ಅಸಹಜ ಫೈರಿಂಗ್ ಆದ ನಂತರ ಅಲ್ಲಿ ಭಾರತ ಸೇನೆಯು ಕೂಡ ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಆದಿಲ್ ತೋಕರ್ ಸೇರಿದಂತೆ ಆಸಿಫ್ ಶೇಖ್ ನ ಮನೆಯನ್ನ ಸಂಪೂರ್ಣವಾಗಿ ಉಡೀಸ್ ಮಾಡಿ ಹಾಕಿದೆ. ಅಲ್ಲಿ ಆತನ ಮನೆಯವರನ್ನ, ಆತನ ತಂದೆ ತಾಯಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಸೇನಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಅವರ ಮನೆಯಲ್ಲಿ ಸಿಕ್ಕಂತ ಕೆಲವು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಇವರು ಇನ್ನೊಂದು ದೊಡ್ಡ ಕುಕೃತ್ಯಕ್ಕೆ ಅಥವಾ ಭಯೋತ್ಪಾದನಾ ಚಟುವಟಿಕೆಗೆ ಅಲ್ಲಿ ತಯಾರಿ ಮಾಡ್ತಾ ಇದ್ರು, ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ವಿಚಾರ ಬಯಲಾಗಿದೆ. ಇದರ ಹೊರತಾಗಿ ನಿನ್ನೆ ನಿರಂತರವಾಗಿ ನಡೆದಂತ ಮೀಟಿಂಗ್ಗಳಾಗಿರ್ಬೋದು, ಅಥವಾ ನಿರಂತರವಾಗಿ ನಡೆದಂತ ಒಂದಿಷ್ಟು ತಂತ್ರಗಾರಿಕೆಗಳಾಗಿರ್ಬೋದು, ಇದೆಲ್ಲವೂ ಸಾರಿ ಸಾರಿ ಹೇಳ್ತಾ ಇದೆ ಪಾಕಿಸ್ತಾನದಲ್ಲಿ ಅಡಗಿರುವಂತ ಭಯೋತ್ಪಾದಕ ಕ್ರಿಮಿಗಳನ್ನ ಹೊಸಕಿ ಹಾಕುವಂತ ತಯಾರಿ ಭಾರತ ಜರೂರು ಇಟ್ಕೊಂಡಿದೆ ಅನ್ನೋದನ್ನ ಹೇಳ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಜಮ್ಮು ಕಾಶ್ಮೀರ ಮೆಡಿಕಲ್ ಕೌನ್ಸಿಲ್ ಎಲ್ಲಾ ಜಮ್ಮು ಕಾಶ್ಮೀರದ ಮತ್ತೆ ಎಲ್ಲಾ ಸೇನಾ ಆಸ್ಪತ್ರೆಗಳಲ್ಲೂ ಕೂಡ ಮೆಡಿಕೇಶನ್ ಅಂದ್ರೆ ಎಲ್ಲಾ ವೈದ್ಯಕೀಯ ಉಪಕರಣಗಳು ಮತ್ತೆ ಎಲ್ಲವನ್ನೂ ಕೂಡ ಆಸ್ಪತ್ರೆಗಳಲ್ಲಿ ಸಿದ್ಧವಾಗಿ ಇಟ್ಟುಕೊಳ್ಳುವಂತೆ ಹೇಳಲಾಗಿದೆ. ಇನ್ನು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ತನ್ನ ಸೇನಾ ವಾಹನಗಳನ್ನ ನಿಯೋಜನೆ ಮಾಡ್ತಾ ಇದೆ. ಈ ಕಾರಣದಿಂದ ಭಾರತವು ಕೂಡ ತನ್ನ ಎಲ್ಲಾ ಸೇನಾ ವಾಹನಗಳನ್ನು ಕೂಡ ಗಡಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಇದರ ಹೊರತಾಗಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಇದೆಯಲ್ಲ, ಇದು ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ನಿರ್ನಾಮ ಮಾಡೋದಕ್ಕೆ ಈ ಬಾರಿ ಹೊರಟಿದೆ ಅನ್ನೋ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಾಗತಿಕವಾಗಿಯೂ ಕೂಡ ಭಾರತ ಪಾಕಿಸ್ತಾನವನ್ನ ಹೆಣಿಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕ ಆಗಿರುವಂತೆ ಇಸ್ರೇಲ್ ಭಾರತದೊಂದಿಗೆ ಏನಾದ್ರೂ ಪಾಕಿಸ್ತಾನ ಯುದ್ಧ ಸಾರ್ತು ಅಂತೇಳಿ ಆದ್ರೆ ಭಾರತಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡುತ್ತೆ ಅಂತ ಹೇಳಿದೆ. ರಷ್ಯಾ ಕೂಡ ಪೆಹಲ್ಗಾಂವ್ನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಭಾರತದ ಜೊತೆಗೆ ಭಾರತದ ಭಯೋತ್ಪಾದಕ ವಿರೋಧಿ ಹೋರಾಟದಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಹೇಳಿದೆ. ಅಮೆರಿಕವೂ ಕೂಡ ಹೇಳಿದೆ. ಇದೆಲ್ಲದರ ಹೊರತಾಗಿ ನೋಡಿ, ಕೆಲವು ನಸುಗುನ್ನಿ ಕ್ರಿಮಿಗಳನ್ನ ಹುಸುಕಿ ಹಾಕುವಂತ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ. ಪೆಹಲ್ಗಾಂವ್ ಸೇರಿದಂತೆ ಕೆಲವು ದಟ್ಟಡವಿಯ ಪ್ರದೇಶಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಸೇನಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕಾಶ್ಮೀರಕ್ಕೆ ಆಗಮಿಸಿರುವಂತಹ ಪ್ರವಾಸಿಗರ ವಿಚಾರವನ್ನು ನಾವು ಗಮನಿಸ್ತಾ ಹೋದ್ರೆ, ಪ್ರವಾಸಿಗರು ಹೆಚ್ಚಿನವರು ಈಗ ಬಹುತೇಕ ಹೋಟೆಲ್ಗಳಲ್ಲಿ ಈ 3-4 ದಿನಗಳಿಂದ ಭಯಭೀತರಾಗಿ ಇದ್ದವರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಮೂಲ ಕಾಶ್ಮೀರಿಗರು ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಾರೆ, ಆದ್ರೆ ಪ್ರವಾಸಿಗರಂತೂ ಇಲ್ಲ. ಆದ್ರೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ
ಬಂದೋಬಸ್ತ್ ಕಟ್ಟುನಿಟ್ಟಿನಾಗಿ ಮಾಡಲಾಗಿದೆ. ಇನ್ನು ಕೆಲ ಆತಂಕಿತರ ಮನೆಗಳನ್ನ ಹೋಗಿ ಈಗ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಪೆಹಲ್ಗಾಂವ್ ಸೇರಿದಂತೆ ಕುಪ್ವಾರ್ ಹಾಗೆ ಇವತ್ತು ಸೊನಾಲಿ ಕಡೆ ನಾವು ಹೋಗ್ತಾ ಇದ್ದೀವಿ. ಸೊನಾಲಿಯಲ್ಲಿ ಇವತ್ತು ಗುಂಬಿಂಗ್ ಕಾರ್ಯಾಚರಣೆ ಮತ್ತೆ ಪೊಲೀಸರ ಜೊತೆಯಲ್ಲಿ ನಾವು ಕೂಡ ಆರ್ಮಿ ಜೊತೆಯಲ್ಲಿ ನಾವು ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಕಾರ್ಮೋಡದ ಪ್ರತಿ ಕ್ಷಣದ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಯಾವತ್ತೂ ಕೂಡ ದೇಶ ಹಾಗೆ ರಾಷ್ಟ್ರ ಅಂತ ಹೇಳಿ ಬಂದಾಗ ರಾಜ್ಯ ಆದಂತ ಪ್ರಶ್ನೆಯೇ ಇಲ್ಲ. ಎಂತದ್ದೇ ದುರ್ಗಮ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿ ರಿಪಬ್ಲಿಕ್ ಕನ್ನಡದ ಕಣ್ಣಿರುತ್ತೆ, ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಣ್ಣು ಕಾಯ್ತಾ ಇರುತ್ತೆ. ಆ ಮೂಲಕ ಈ ದೇಶದ್ರೋಹಿಗಳಿಗೆ ಈ ಬಾರಿ ಭಾರತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಅದಕ್ಕೆ ಪೂರಕ ಆಗಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ಸೇನಾ ಸಿಬ್ಬಂದಿಗಳಿಗೆ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಎಲ್ಲ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಉಪೇಂದ್ರ ದ್ವಿವೇದಿ ನಿನ್ನೆ ಪೆಹಲಂಗಾವ್ನ ಆ ಒಂದು ದಾಳಿಯಾದಂತ ಪ್ರದೇಶಕ್ಕೆ ಹೋಗಿ ಸೇನಾ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಭಾರತ ಸೇನೆ ಕಾಶ್ಮೀರದಲ್ಲಿ ಇದ್ದಂತ ನಪುಂಸಕ ಈ ಭಯೋತ್ಪಾದಕರನ್ನ ಹೊಸಕಿ ಹಾಕೋದಕ್ಕೆ, ಹಿಜಕಿ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡು ಈಗ ಸಿದ್ಧವಾಗಿದೆ. ಏನೇ ಮೂವ್ಮೆಂಟ್ ವಾರ್ ಆದ್ರೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕರು ನಿರ್ನಾಮ ಆಗೋದ್ರಲ್ಲಿ ನೋ ಡೌಟ್. ಅದರ ಸಂಪೂರ್ಣವಾದಂತ ದೃಶ್ಯ, ಅದರ ಸಂಪೂರ್ಣವಾದಂತ ಕವರೇಜ್ ಕನ್ನಡಿಗರವರೆಗೂ ಕೂಡ ತಲುಪಿಸುವಂತ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಮೂಲಕ ನೀಡ್ತಾ ಇದೆ. ನಿಕೇಶ್ ಕೊಠಾರಿ. ಥ್ಯಾಂಕ್ ಯು ಸೋ ಮಚ್ ರಂಜಿತ್, ನಿಮ್ಮೆಲ್ಲ ಮಾಹಿತಿಗೆ ಮಾಡ್ತೀವಿ. ಭಾರತಕ್ಕಂತ ಹೇಳ್ತಾ ಇದ್ದಾರೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ, ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಕೂಡ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ನೀಡಲಾಗಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜೆಎಂಎಫ್ಸಿ ಸೂಚನೆಯನ್ನು ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿ ಇರುವಂತೆ ಈಗ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ನೋಡಿ, ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ತುರ್ತು ಸೇವೆ ಅಗತ್ಯವಾಗಿರುತ್ತೆ. ಯುದ್ಧ ಆದಂತಹ ಸಂದರ್ಭದಲ್ಲಿ ಇರಬಹುದು, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಅಥವಾ ಏನ್ ಬೇಕಾದ್ರೂ ಆಗಬಹುದು. ಪಾಕಿಸ್ತಾನದವೇ ಏನಾದ್ರೂ ತಲೆಕೆಟ್ಟ ಏನಾದ್ರೂ ಬಾಂಬ್ ಗಿಂಬ್ ಹಾಕ್ಬಿಟ್ರೆ, ಇನ್ನೇನಾದ್ರೂ ಆದ್ರೆ ಗಡಿ ಪ್ರದೇಶದಲ್ಲಿ ಅಲ್ಲೇನಾದ್ರೂ ಸಮಸ್ಯೆ ಆದ್ರೂ ಆಗ್ಬಹುದು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಭಾರತದ ಸೇನಾಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಮಯದಲ್ಲೂ ಕೂಡ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ ಕೇಸ್ ಪೂರ್ಣ ಪ್ರಮಾಣದ ಯುದ್ಧ ಆದಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಗಾಯಾಳುಗಳಿಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಹಾಸ್ಪಿಟಲ್ ಮೇಯ್ನು. ಸೊ ಈ ಹಿನ್ನೆಲೆಯಲ್ಲಿ ಬ್ಲಡ್ ಇರಬಹುದು, ಕೆಲವು ಸಂದರ್ಭದಲ್ಲಿ ಬಾಂಬ್ ಸ್ಫೋಟ ಆದಂತಹ ಸಂದರ್ಭದಲ್ಲಿ ವಿಪರೀತ ಬ್ಲಡ್ ಹೋಗಿರುತ್ತೆ, ಬ್ಲಡ್ ಅನ್ನ ಕೊಡುವಂತೆ ಇರಬಹುದು. ಆ ಬಗ್ಗೆಯೂ ಕೂಡ ಈಗ ಜೆಎಂಎಫ್ ಸೂಚನೆಯನ್ನು ಕೊಡಲಾಗಿದೆ. ಈ ಬಗ್ಗೆ ನನ್ನ ಕಲೀಗ್ ಪೆಹಲಗಾವ್ನಿಂದನೇ ಸ್ಪಾಟ್ ಇಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ಶಿರ್ಯಾರ್. ರಂಜಿತ್, ಸದ್ಯ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ? ಯಾವ ರೀತಿಯಾಗಿ ಈಗ ಮಿಲಿಟರಿ ಅವರು ಕಾರ್ಯಸನ್ನದ್ಧರಾಗಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ನಿಕೇಶ್ ಕೊಟ್ಟಾರೆ, ಗುಡ್ ಮಾರ್ನಿಂಗ್. ನೋಡಿ, ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿರೋದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸೇನಾ ವಾಹನಗಳು, ಸೇನಾ ಬಂಕರ್ಗಳು ನಿಂತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪೆಹಲಗಾಂವ್ ಸೇರಿದಂತೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಕುಪ್ವಾರ ಗಡಿಯಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರುವಂತ ಅಸಹಜ ಫೈರಿಂಗ್ ಆದ ನಂತರ ಅಲ್ಲಿ ಭಾರತ ಸೇನೆಯು ಕೂಡ ನಿರಂತರವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಆದಿಲ್ ತೋಕರ್ ಸೇರಿದಂತೆ ಆಸಿಫ್ ಶೇಖ್ ನ ಮನೆಯನ್ನ ಸಂಪೂರ್ಣವಾಗಿ ಉಡೀಸ್ ಮಾಡಿ ಹಾಕಿದೆ. ಅಲ್ಲಿ ಆತನ ಮನೆಯವರನ್ನ, ಆತನ ತಂದೆ ತಾಯಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಸೇನಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಅವರ ಮನೆಯಲ್ಲಿ ಸಿಕ್ಕಂತ ಕೆಲವು ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಇವರು ಇನ್ನೊಂದು ದೊಡ್ಡ ಕುಕೃತ್ಯಕ್ಕೆ ಅಥವಾ ಭಯೋತ್ಪಾದನಾ ಚಟುವಟಿಕೆಗೆ ಅಲ್ಲಿ ತಯಾರಿ ಮಾಡ್ತಾ ಇದ್ರು, ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ವಿಚಾರ ಬಯಲಾಗಿದೆ. ಇದರ ಹೊರತಾಗಿ ನಿನ್ನೆ ನಿರಂತರವಾಗಿ ನಡೆದಂತ ಮೀಟಿಂಗ್ಗಳಾಗಿರ್ಬೋದು ಅಥವಾ ನಿರಂತರವಾಗಿ ನಡೆದಂತ ಒಂದಿಷ್ಟು ತಂತ್ರಗಾರಿಕೆಗಳಾಗಿರ್ಬೋದು, ಇದೆಲ್ಲವೂ ಸಾರಿ ಸಾರಿ ಹೇಳ್ತಾ ಇದೆ ಪಾಕಿಸ್ತಾನದಲ್ಲಿ ಅಡಗಿರುವಂತ ಭಯೋತ್ಪಾದಕ ಕ್ರಿಮಿಗಳನ್ನ ಹೊಸಕಿ ಹಾಕುವಂತ ತಯಾರಿ ಭಾರತ ಜರೂರು ಇಟ್ಕೊಂಡಿದೆ ಅನ್ನೋದನ್ನ ಹೇಳ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಜಮ್ಮು ಕಾಶ್ಮೀರ ಮೆಡಿಕಲ್ ಕೌನ್ಸಿಲ್ ಎಲ್ಲಾ ಜಮ್ಮು ಕಾಶ್ಮೀರದ ಮತ್ತೆ ಎಲ್ಲಾ ಸೇನಾ ಆಸ್ಪತ್ರೆಗಳಲ್ಲೂ ಕೂಡ ಮೆಡಿಕೇಶನ್ ಅಂದ್ರೆ ಎಲ್ಲಾ ವೈದ್ಯಕೀಯ ಉಪಕರಣಗಳು ಮತ್ತೆ
ಎಲ್ಲವನ್ನೂ ಕೂಡ ಆಸ್ಪತ್ರೆಗಳಲ್ಲಿ ಸಿದ್ಧವಾಗಿ ಇಟ್ಟುಕೊಳ್ಳುವಂತೆ ಹೇಳಲಾಗಿದೆ. ಇನ್ನು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ತನ್ನ ಸೇನಾ ವಾಹನಗಳನ್ನ ನಿಯೋಜನೆ ಮಾಡ್ತಾ ಇದೆ. ಈ ಕಾರಣದಿಂದ ಭಾರತವು ಕೂಡ ತನ್ನ ಎಲ್ಲಾ ಸೇನಾ ವಾಹನಗಳನ್ನು ಕೂಡ ಗಡಿಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ಇದರ ಹೊರತಾಗಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಇದೆಯಲ್ಲ, ಇದು ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ನಿರ್ನಾಮ ಮಾಡೋದಕ್ಕೆ ಈ ಬಾರಿ ಹೊರಟಿದೆ ಅನ್ನೋ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಾಗತಿಕವಾಗಿಯೂ ಕೂಡ ಭಾರತ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕ ಆಗಿರುವಂತೆ ಇಸ್ರೇಲ್ ಭಾರತದೊಂದಿಗೆ ಏನಾದ್ರೂ ಪಾಕಿಸ್ತಾನ ಯುದ್ಧ ಸಾರ್ತು ಅಂತ ಹೇಳಿ ಆದ್ರೆ ಭಾರತಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡುತ್ತೆ ಅಂತ ಹೇಳಿದೆ. ರಷ್ಯಾ ಕೂಡ ಪೆಹಲ್ಗಾವ್ನ ದಾಳಿಯನ್ನ ತೀವ್ರವಾಗಿ ಖಂಡಿಸಿದೆ. ಭಾರತದ ಜೊತೆಗೆ ಭಾರತದ ಭಯೋತ್ಪಾದಕ ವಿರೋಧಿ ಹೋರಾಟದಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಹೇಳಿದೆ. ಅಮೆರಿಕವೂ ಕೂಡ ಹೇಳಿದೆ. ಇದೆಲ್ಲದರ ಹೊರತಾಗಿ ನೋಡಿ, ಕೆಲವು ನಸುಗುನ್ನಿ ಕ್ರಿಮಿಗಳನ್ನ ಹುಸುಕಿ ಹಾಕುವಂತ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ. ಪೆಹಲ್ಗಾವ್ ಸೇರಿದಂತೆ ಕೆಲವು ದಟ್ಟಡವಿಯ ಪ್ರದೇಶಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಸೇನಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕಾಶ್ಮೀರಕ್ಕೆ ಆಗಮಿಸಿರುವಂತಹ ಪ್ರವಾಸಿಗರ ವಿಚಾರವನ್ನು ನಾವು ಗಮನಿಸ್ತಾ ಹೋದ್ರೆ, ಪ್ರವಾಸಿಗರು ಹೆಚ್ಚಿನವರು ಈಗ ಬಹುತೇಕ ಹೋಟೆಲ್ಗಳಲ್ಲಿ ಈ 3-4 ದಿನಗಳಿಂದ ಭಯಭೀತರಾಗಿ ಇದ್ದವರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಮೂಲ ಕಾಶ್ಮೀರಿಗರು ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಾರೆ, ಆದ್ರೆ ಪ್ರವಾಸಿಗರಂತೂ ಇಲ್ಲ. ಆದ್ರೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಕಟ್ಟುನಿಟ್ಟಿನಾಗಿ ಮಾಡಲಾಗಿದೆ. ಇನ್ನು ಕೆಲ ಆತಂಕಿತರ ಮನೆಗಳನ್ನ ಹೋಗಿ ಈಗ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಪೆಹಲ್ಗಾವ್ ಸೇರಿದಂತೆ ಕುಪ್ವಾರ್ ಹಾಗೆ ಇವತ್ತು ಸೊನಾಲಿ ಕಡೆ ನಾವು ಹೋಗ್ತಾ ಇದ್ದೀವಿ. ಸೊನಾಲಿಯಲ್ಲಿ ಇವತ್ತು ಕೂಂಬಿಂಗ್ ಕಾರ್ಯಾಚರಣೆ ಮತ್ತೆ ಪೊಲೀಸರ ಜೊತೆಯಲ್ಲಿ ನಾವು ಕೂಡ ಆರ್ಮಿ ಜೊತೆಯಲ್ಲಿ ನಾವು ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಕಾರ್ಮೋಡದ ಪ್ರತಿ ಕ್ಷಣದ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಯಾವತ್ತೂ ಕೂಡ ದೇಶ ಹಾಗೆ ರಾಷ್ಟ್ರ ಅಂತ ಹೇಳಿ ಬಂದಾಗ ರಾಜ್ಯ ಆದಂತ ಪ್ರಶ್ನೆಯೇ ಇಲ್ಲ. ಎಂತದ್ದೇ ದುರ್ಗಮ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿ ರಿಪಬ್ಲಿಕ್ ಕನ್ನಡದ ಕಣ್ಣಿರುತ್ತೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಣ್ಣು ಕಾಯ್ತಾ ಇರುತ್ತೆ. ಆ ಮೂಲಕ ಈ ದೇಶದ್ರೋಹಿಗಳಿಗೆ ಈ ಬಾರಿ ಭಾರತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಅದಕ್ಕೆ ಪೂರಕ ಆಗಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ಸೇನಾ ಸಿಬ್ಬಂದಿಗಳಿಗೆ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಎಲ್ಲಾ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಉಪೇಂದ್ರ ದ್ವಿವೇದಿ ನಿನ್ನೆ ಪೆಹಲ್ಗಾವ್ನ ಆ ಒಂದು ದಾಳಿಯಾದಂತ ಪ್ರದೇಶಕ್ಕೆ ಹೋಗಿ ಸೇನಾ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದ್ರೆ ಭಾರತ ಸೇನೆ ಕಾಶ್ಮೀರದಲ್ಲಿ ಇದ್ದಂತ ನಪುಂಸಕ ಈ ಭಯೋತ್ಪಾದಕರನ್ನ ಹುಸುಕಿ ಹಾಕೋದಕ್ಕೆ, ಹಿಜುಕಿ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡು ಈಗ ಸಿದ್ಧವಾಗಿದೆ. ಏನೇ ಮೂವ್ಮೆಂಟ್ ವಾರ್ ಆದ್ರೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕರು ನಿರ್ನಾಮ ಆಗೋದ್ರಲ್ಲಿ ನೋ ಡೌಟ್. ಅದರ ಸಂಪೂರ್ಣವಾದಂತ ದೃಶ್ಯ, ಅದರ ಸಂಪೂರ್ಣವಾದಂತ ಕವರೇಜ್ ಕನ್ನಡಿಗರವರೆಗೂ ಕೂಡ ತಲುಪಿಸುವಂತ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಮೂಲಕ ನೀಡ್ತಾ ಇದೆ. ನಿಕೇಶ್ ಕೊಠಾರಿ. ಥ್ಯಾಂಕ್ ಯು ಸೋ ಮಚ್ ರಂಜಿತ್, ನಿಮ್ಮೆಲ್ಲ ಮಾಹಿತಿ.